ಭಾರತದ ರಾಜಕೀಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಾರ್ವಕಾಲಿಕ ದಾಖಲೆಯನ್ನ ಬರೆದಿದ್ದಾರೆ. ಸತತ ಗೆಲುವಿನ ನಾಗಾಲೋಟದ ಮೂಲಕ ದೀರ್ಘಕಾಲ ದೇಶವನ್ನ ಆಳಿದ ಏಕೈಕ ನಾಯಕ ನರೇಂದ್ರ ಮೋದಿ. ನೆಹರು ದಾಖಲೆ ಮುರಿದ ಪ್ರಧಾನಿ ಮೋದಿ ಈ 3 ಅವಧಿಗಳ ಕಾಲ ದೇಶದ ಕೋಟಿ ಕೋಟಿ ಜನರ ಮನ ಗೆದ್ದಿದ್ದು ಹೇಗೆ? ಇಲ್ಲಿದೆ ನೋಡಿ ಸ್ಪೆಷಲ್ ರಿಪೋರ್ಟ್. ಮೇ 26, 2014 मैं नरेंद्र दामोदर दास मोदी ईश्वर की शपथ लेता हूं कि ಮೇ 30, 2019 मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा। ಜೂನ್ 9, 2024 मैं भारत की प्रभुता और अखंडता अक्षुण्ण रखूंगा। ಹೀಗೆ ನಿರಂತರ 12 ವರ್ಷಗಳ ಕಾಲ ಪ್ರಧಾನಿಯಾಗಿ ಸೇವೆ ಸಲ್ಲಿಸುತ್ತಿರೋ ಪ್ರಧಾನಿ ನರೇಂದ್ರ ಮೋದಿ ದೇಶದ ರಾಜಕೀಯದಲ್ಲಿ ಯಾವ ನಾಯಕರೂ ಮಾಡದಂತ ಸಾಧನೆಯನ್ನ ಮಾಡಿದ್ದಾರೆ. ಸ್ವತಂತ್ರ ಭಾರತದಲ್ಲಿ ಸುದೀರ್ಘ ಕಾಲ ಅಧಿಕಾರದಲ್ಲಿರುವ ಮೂಲಕ ದಾಖಲೆಯನ್ನ ತಮ್ಮ ಹೆಸರಿಗೆ ಬರೆದುಕೊಂಡಿದ್ದಾರೆ. ಪ್ರಧಾನಿಯಾಗಿ ಸುದೀರ್ಘ ಸೇವೆ ಸಲ್ಲಿಸಿದ ಮೋದಿ ಜವಾಹರ್ಲಾಲ್ ನೆಹರೂರನ್ನ ಹಿಂದಿಕ್ಕಿದ್ದಾರೆ. दो 2014 में लोकसभा चुनाव के नतीजे आए थे। एक वो दिन था और एक आज का दिन है। भारतवासियों का विश्वास मुझे न रुकने देता है और न थकने देता। ಮೇ 26, 2014 ಪ್ರಧಾನಿ ನರೇಂದ್ರ ಮೋದಿಯವರು ಮೊದಲ ಬಾರಿಗೆ, ಮೇ 30, 2019 ಎರಡನೇ ಬಾರಿಗೆ ಹಾಗೂ ಜೂನ್ 9, 2024 ಸತತ 3ನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. मैं सच्ची श्रद्धा और निष्ठा रखूंगा। ಸ್ವತಂತ್ರ ಭಾರತದಲ್ಲಿ ಸತತವಾಗಿ ಅತಿ ಹೆಚ್ಚು ದಿನಗಳ ಕಾಲ ಅಧಿಕಾರದಲ್ಲಿದ್ದುಕೊಂಡೇ ಸೇವೆ ಸಲ್ಲಿಸಿರೋ ಸಾರ್ವಕಾಲಿಕ ದಾಖಲೆ ಮೋದಿ ಹೆಸರಿನಲ್ಲಿ ದಾಖಲಾಗಿದೆ. 6 दशक के बाद देश के मतदाताओं ने एक नया इतिहास रचा है। 6 दशक बाद किसी गठबंधन को, एनडीए को लगातार तीसरी बार देश की सेवा करने का अवसर दिया। ಪ್ರಧಾನಿ ನರೇಂದ್ರ ಮೋದಿ ಜವಾಹರ್ಲಾಲ್ ನೆಹರು ದಾಖಲೆಯನ್ನ ಮುರಿದು ಹೊಸ ದಾಖಲೆ ಹೇಗೆ ಸೃಷ್ಟಿಸಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಸಾವಿರದ 1952ರಲ್ಲಿ ದೇಶದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆಯಿತು. ಮೇ 13, 1952ರಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ದೇಶದ ಪ್ರಧಾನಮಂತ್ರಿಯಾದರು. ಮೇ 27, 1964ರವರೆಗೂ ಪ್ರಧಾನಮಂತ್ರಿಯಾಗಿದ್ರು. ಅಂದ್ರೆ ಒಟ್ಟು 4398 ದಿನಗಳ ಕಾಲ ಆಡಳಿತ ನಡೆಸಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಮೇ 26, 2014ರಲ್ಲಿ ಮೊದಲ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅಲ್ಲಿಂದ ಇವತ್ತಿನವರೆಗೆ ಸತತವಾಗಿ ಪ್ರಧಾನಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರಧಾನಿಯಾಗಿ ಸುದೀರ್ಘ ಕಾಲ ಆಡಳಿತ ನಡೆಸುವ ಮೂಲಕ ನರೇಂದ್ರ ಮೋದಿ ನೆಹರೂರವರನ್ನ ಹಿಂದಿಕ್ಕಿದ್ದಾರೆ.
ಮೋದಿಯವರ ಈ ಐತಿಹಾಸಿಕ ದಾಖಲೆಯ ಪ್ರಯಾಣ ಅದೇ ವೇಗದಲ್ಲಿ ಇನ್ನೂ ಮುಂದುವರೆದಿದೆ. ನರೇಂದ್ರ ಮೋದಿ ಈ ಹಿಂದೆ ಇಂದಿರಾ ಗಾಂಧಿಯವರ ದಾಖಲೆಯನ್ನ ಮುರಿದಿದ್ದರು. ಇಂದಿರಾ ಗಾಂಧಿಯವರ 4077 ದಿನಗಳ ನಿರಂತರವಾಗಿ ಪ್ರಧಾನಿಯಾಗಿ ದೇಶವನ್ನಾಳಿದ್ದಂತಹ ದಾಖಲೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು 2025 ಜುಲೈ 25ರಲ್ಲೇ ಮುರಿದಿದ್ದರು. ಈ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಆಡಳಿತದಲ್ಲಿ ಅತಿ ಹೆಚ್ಚು ಅನುಭವ ಹೊಂದಿರುವ ಏಕೈಕ ನಾಯಕರಾಗಿದ್ದಾರೆ. ಮೊದಲ ಅವಧಿಯಲ್ಲಿ ಗುಜರಾತ್ ಸಿಎಂ ಆಗಿದ್ದ ಮೋದಿ ಬಳಿಕ ದೇಶದ ಪ್ರಧಾನಿಯಾಗಿ ಒಟ್ಟು 9010 ದಿನಗಳ ಕಾಲ ಸುದೀರ್ಘ ಆಡಳಿತ ನಡೆಸಿದ್ದಾರೆ. ಈ ಮೂಲಕ ನಿರಂತರವಾಗಿ ಆಡಳಿತ ನಡೆಸಿದ ಮೊದಲ ನಾಯಕ ನರೇಂದ್ರ ಮೋದಿಯಾಗಿದ್ದಾರೆ. ಮೊದಲು ಈ ದಾಖಲೆ ಸಿಕ್ಕಿಂನ ಮಾಜಿ ಸಿಎಂ ಪವನ್ ಚಾಮ್ಲಿಂಗ್ ಹೆಸರಲ್ಲಿತ್ತು. ಅವರು 8930 ದಿನಗಳ ಕಾಲ ಆಡಳಿತ ನಡೆಸಿದ್ರು. ಆದರೆ ಇದೀಗ ಆ ದಾಖಲೆಯು ನರೇಂದ್ರ ಮೋದಿ ಪಾಲಾಗಿದೆ. डेमोक्रेटिक वर्ल्ड में 25 वर्षों तक करोड़ों करोड़ वोटर्स का लगातार समर्थन, ये मेरे लिए बहुत ही बड़े सौभाग्य की बात है. मेरे लिए ये सिर्फ एक आंकड़ा नहीं है, ये आपके आशीर्वाद, ये मेरी बहुत बड़ी पूंजी है. ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರಿಗೆ ಈ ಮೆಗಾ ದಾಖಲೆ ಸೇರ್ಪಡೆಯಾಗಲು ಕಾರಣವೂ ಇದೆ. ಅದೇನೆಂದ್ರೆ ದೇಶದ ಜನತೆ ಅವರ ಹೆಸರು, ಕೆಲಸ ಹಾಗೂ ದೂರದೃಷ್ಟಿಯ ಮೇಲೆ ಭರವಸೆಯನ್ನ ಇಟ್ಟಿದ್ದಾರೆ. ದೇಶದ ಜನತೆಯ ಇದೇ ವಿಶ್ವಾಸ ನರೇಂದ್ರ ಮೋದಿ ಪಾಲಿಗೆ ಅಸಲಿ ಶಕ್ತಿಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಈ ಸಾಧನೆ ವಿಶೇಷ. ಯಾಕಂದ್ರೆ ದೇಶದಲ್ಲಿ ಈಗ ರಾಜಕೀಯ ಪ್ರತಿಸ್ಪರ್ಧೆ ಮೊದಲಿಗಿಂತಲೂ ಹೆಚ್ಚಾಗಿದೆ. ದೇಶದಲ್ಲಿ ಮೊದಲ ಚುನಾವಣೆ ನಡೆದಾಗ ಕೇವಲ 53 ರಾಜಕೀಯ ಪಕ್ಷಗಳು ಇದ್ದವು. ಆದರೆ 2014ರಲ್ಲಿ 464ಕ್ಕೆ ಏರಿಕೆಯಾಗಿದ್ದು, 2024ರಲ್ಲಿ 744 ಹಾಗೂ 2026ರ ವೇಳೆಗೆ 2593 ರಾಜಕೀಯ ಪಕ್ಷಗಳು ದೇಶದಲ್ಲಿ ಇವೆ. ಹೀಗಾಗಿ ರಾಜಕೀಯ ತಜ್ಞರ ಪ್ರಕಾರ ನೆಹರು ಕಾಲದಲ್ಲಿ ಇದ್ದ ರಾಜಕೀಯ ಪ್ರತಿಸ್ಪರ್ಧೆಗಿಂತ ಈಗಿನ ರಾಜಕೀಯ ಪೈಪೋಟಿ ಹಲವು ಪಟ್ಟು ಹೆಚ್ಚಾಗಿದೆ. ಈ ಪೈಪೋಟಿ ನಡುವೆ ಪ್ರಧಾನಿ ನರೇಂದ್ರ ಮೋದಿ ನಿರಂತರವಾಗಿ ಪ್ರಧಾನಿಯಾಗಿ ಆಡಳಿತ ನೀಡುವ ಮೂಲಕ ದಾಖಲೆ ಮಾಡಿದ್ದಾರೆ. ಇದಕ್ಕಾಗಿ ಮೋದಿಯವರ ನೇತೃತ್ವಕ್ಕೆ ಎಲ್ಲರೂ ಶಾಬಾಸ್ ಹೇಳುತ್ತಿದ್ದಾರೆ. हमारे लिए भारत सब कुछ है, भारतीयता सब कुछ है, और बीजेपी सिर्फ नेशनल पार्टी है इतना ही नहीं है, ये रीजनल एस्पिरेशन से नेशनल एम्बिशंस को पूरा करने वाली पार्टी है. इसलिए बीजेपी अपने विचार, विजन और विकास के विश्वास पर खरा उतरकर देश की पसंद बन रही है, जनता जनार्दन के आशीर्वाद प्राप्त कर रही है. ಇನ್ನು ದೇಶದಲ್ಲಿ ಮತದಾರರ ಸಂಖ್ಯೆಯಲ್ಲೂ ಭಾರಿ ಪ್ರಮಾಣದಲ್ಲಿ ಹೆಚ್ಚಳ ಆಗಿದೆ. ದೇಶದ ಮೊದಲ ಚುನಾವಣೆಯಲ್ಲಿ 17 ಕೋಟಿ ಮತದಾರರಿದ್ದರು. ಆದರೆ 2014ರಲ್ಲಿ ಮತದಾರರ ಸಂಖ್ಯೆ 83 ಕೋಟಿಗೆ ಏರಿಕೆಯಾಗಿದೆ. ಸದ್ಯಕ್ಕೆ ದೇಶದಲ್ಲಿ 99 ಕೋಟಿ ಮತದಾರರಿದ್ದಾರೆ. ಇಷ್ಟೊಂದು ಸಂಖ್ಯೆಯ ಮತದಾರರ ಮನಸ್ಸನ್ನ ಗೆಲ್ಲುವುದು, ಅವರ ಮತಗಳನ್ನ ಪಡೆಯುವುದು ಕೂಡ ನಾಯಕನಾದವನಿಗೆ ತುಂಬಾ ಕಷ್ಟದ ಕೆಲಸವಾಗಿದೆ. ಆದರೆ ಕಷ್ಟಕರ ಕೆಲಸವನ್ನು ಪ್ರಧಾನಿ ಮೋದಿ ಸಾಧ್ಯ ಅಂತ ತೋರಿಸಿಕೊಟ್ಟಿದ್ದಾರೆ. ಹೀಗೆ ಪ್ರಧಾನಿ ನರೇಂದ್ರ ಮೋದಿ ದೇಶದಲ್ಲಿ ಸುದೀರ್ಘವಾಗಿ ಆಡಳಿತ ನಡೆಸಿದಂತ ಪ್ರಧಾನಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಮೋದಿಗೆ ಹೀಗೆ ಆಡಳಿತ ನಡೆಸೋದಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ಕಾರಣ ಕೂಡ ಇದೆ. ಪ್ರತಿ ಕ್ಷೇತ್ರದಲ್ಲೂ ಕೂಡ ಪ್ರಧಾನಿ ಮೋದಿ ವಿಭಿನ್ನವಾಗಿ ಕೆಲಸ ಮಾಡಿದ್ದಾರೆ. ಅವರ ಈ ರೀತಿಯಾದಂತಹ ಕಾರ್ಯವೈಖರಿಯಿಂದ ದೇಶಕ್ಕೆ ಹೊಸ ಗುರುತು, ಅಭಿವೃದ್ಧಿ ವೇಗವನ್ನೂ ಪಡೆದಿದೆ.
ಮೋದಿ ಆಡಳಿತದಲ್ಲಿ ದೇಶದ ಆರ್ಥಿಕತೆ 357 ಲಕ್ಷ ಕೋಟಿ ರೂಪಾಯಿ ದಾಟಿದೆ. ಕಳೆದ 12 ವರ್ಷಗಳಲ್ಲಿ 16 ಏಮ್ಸ್ ಆಸ್ಪತ್ರೆಗಳು, 7 ಐಐಟಿ ಮತ್ತು 8 ಐಐಎಂ ಸಂಸ್ಥೆಗಳು ಸ್ಥಾಪನೆಯಾಗಿವೆ. ಪ್ರಧಾನಿ ಮೋದಿ ಆಡಳಿತದಲ್ಲಿ ರಕ್ಷಣಾ ಬಜೆಟ್ ಹೆಚ್ಚಿಸಲಾಗಿದೆ. 2013-14ರಲ್ಲಿ 2,53,000 ಕೋಟಿ ಇದ್ದ ರಕ್ಷಣಾ ಬಜೆಟ್ ಈಗ 7,85,000 ಕೋಟಿಗೆ ತಲುಪಿದೆ. ಇನ್ನು ಶಸ್ತ್ರಾಸ್ತ್ರಗಳ ಉತ್ಪಾದನೆ ಕೂಡ 1,54,000 ಕೋಟಿಗೆ ತಲುಪಿದೆ. ಪ್ರಧಾನಿ ಮೋದಿಯವರ ದೂರದೃಷ್ಟಿಯ ನಿರ್ಧಾರಗಳಿಂದ ಭಾರತ ಬಲಿಷ್ಠವಾಗಿದೆ. ಇದರ ಜೊತೆಗೆ ಸದೃಢ ಆತ್ಮನಿರ್ಭರ ಭಾರತ ನಿರ್ಮಾಣವಾಗ್ತಿದೆ. ಭಾರತ ತಮಗೆ ಬೇಕಾದ 60% ರಕ್ಷಣಾ ಸಾಧನಗಳನ್ನು ತಾನಾಗಿಯೇ ತಯಾರಿಸುತ್ತಿದೆ. ಭಾರತ ಈಗ ಕೇವಲ ಆಮದುದಾರರ ರಾಷ್ಟ್ರವಲ್ಲ, ರಕ್ಷಣಾ ಸಾಮಗ್ರಿಗಳನ್ನು ರಫ್ತು ಮಾಡುವ ದೇಶವಾಗಿ ಬೆಳೆದಿದೆ. हम आत्मनिर्भर भारत के नए सफर पर चल चुके हैं। आत्मनिर्भर भारत का अभियान, ये विजन ग्लोबल है और उसका इम्पैक्ट भी ग्लोबल है। आज भारत आत्मनिर्भर भारत और स्वदेशी के मंत्र पर आगे बढ़ रहा है। हमारी अर्थव्यवस्था, हमारे उद्योग, हमारी टेक्नोलॉजी सब अपने पैरों पर मजबूती से खड़े हो रहे हैं। ಭಾರತಕ್ಕೆ ಜಾಗತಿಕ ಗುರುತು ನೀಡುವಂತೆ ಮಾಡುವಲ್ಲಿ ಪ್ರಧಾನಿ ಮೋದಿಯ ಪಾತ್ರ ದೊಡ್ಡದಿದೆ. ಜವಾಹರ್ಲಾಲ್ ನೆಹರು ಕೇವಲ 3 ವಿದೇಶಿ ಸಂಸತ್ತುಗಳನ್ನು ಉದ್ದೇಶಿಸಿ ಮಾತನಾಡಿದ್ರು. ಆದರೆ ಮೋದಿ ಈಗಾಗಲೇ 19 ದೇಶಗಳ ಸಂಸತ್ತುಗಳನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ಇಷ್ಟೇ ಅಲ್ಲ ವೀಕ್ಷಕರೇ, ಪ್ರಧಾನಿ ಮೋದಿ ಈವರೆಗೆ 80 ದೇಶಗಳಿಗೆ 100ಕ್ಕೂ ಹೆಚ್ಚು ಬಾರಿ ಭೇಟಿ ಕೊಟ್ಟಿದ್ದಾರೆ. ಈ ಪ್ರವಾಸದ ವೇಳೆ 32 ರಾಷ್ಟ್ರಗಳು ಮೋದಿಗೆ ಗೌರವ ಪ್ರಶಸ್ತಿಗಳನ್ನು ನೀಡಿ ಸನ್ಮಾನಿಸಿವೆ. ಈ ಅಂಕಿ ಅಂಶಗಳು ಮೋದಿ ನೇತೃತ್ವದಲ್ಲಿ ಭಾರತ ಹೇಗೆ ಜಾಗತಿಕ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ ಅನ್ನುವುದನ್ನು ಹೇಳ್ತಿದೆ. ಬ್ಯೂರೋ ರಿಪೋರ್ಟ್, TV9.